ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಗಜರಾಜ ಅರ್ಜುನನ ಈ ವಿಶೇಷ ಸರಣಿಯ 4ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಅರ್ಜುನ 10 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ತನ್ನ ಮೇಲಿದ್ದ ಅಪವಾದಗಳನ್ನೆಲ್ಲ ಮೆಟ್ಟಿ ನಿಂತು ಮೈಸೂರು ದಸರಾದ ಅಂಬಾರಿ ಆನೆಯಾಗಿ ಹೇಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡ 750 kg ತೂಕದ ಆ ಭವ್ಯ ಚಿನ್ನದ ಅಂಬಾರಿಯನ್ನು ತನ್ನ ಬಲಿಷ್ಠ ಹೆಗಲ ಮೇಲೆ ಹೊತ್ತು ಲಕ್ಷಾಂತರ ಜನರ ಘೋಷಣೆಗಳ ನಡುವೆ ವಿಶ್ವವೇ ಬೆರಗಾಗುವಂತೆ ಹೇಗೆ ರಾಜಗಂಭೀರ್ಯದಿಂದ ಹೆಜ್ಜೆ ಹಾಕಿದ, ಸತತ 8 ವರ್ಷಗಳ ಕಾಲ ದಸರಾದ ಅವಿಭಾಜ್ಯ ಅಂಗವಾಗಿ ಅರ್ಜುನ ಇಡೀ ಮೈಸೂರಿನ ಜನರ ಹೃದಯದಲ್ಲಿ ಹೇಗೆ ದೇವತಾ ಮನುಷ್ಯನಂತೆ ನೆಲೆಸಿದ ಅನ್ನೋದನ್ನು ನಾವೀಗಾಗಲೇ ನೋಡಿದ್ದೇವೆ. ಆದರೆ ಸ್ನೇಹಿತರೆ, ಅರ್ಜುನನ ವ್ಯಕ್ತಿತ್ವಕ್ಕೆ 2 ವಿಭಿನ್ನ ಮುಖಗಳಿದ್ದವು. ಮೈಸೂರಿನ ರಾಜಮಾರ್ಗದಲ್ಲಿ ಪಕ್ಕ ರಾಜಕುಮಾರನಂತೆ ಅತ್ಯಂತ ಸೌಮ್ಯ ಸ್ವಭಾವದ ಶಾಂತಮೂರ್ತಿಯಾಗಿದ್ದ ಕಾಣುತ್ತಿದ್ದ ಇದೇ ಅರ್ಜುನ ಒಮ್ಮೆ ಮಲೆನಾಡಿನ ದಟ್ಟ ಅರಣ್ಯಕ್ಕೆ ಕಾಲಿಟ್ಟರೆ ಸಾಕು, ಸಾಕ್ಷಾತ್ ಕಾಲಭೈರವನಂತೆ ಅಬ್ಬರಿಸುತ್ತಿದ್ದ. ಅರಮನೆಯ ಮುಂದೆ ಹೂವಿನ ಮಳೆಯಲ್ಲಿ ಮೀಯುತ್ತಿದ್ದ ಅರ್ಜುನ ಕಾಡಿನ ಭೀಕರ ಯುದ್ಧ ಭೂಮಿಯಲ್ಲಿ ಅರಣ್ಯ ಇಲಾಖೆಯ ಪಾಲಿಗೆ ಒಬ್ಬ ಅಜೇಯ ಸೇನಾಧಿಪತಿಯಾಗಿದ್ದ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಅರ್ಜುನನ ಜೀವನದ ಅತ್ಯಂತ ರೋಚಕ, ಸಾಹಸಮಯ ಮತ್ತು ಮೈಮನ ಸವೆಯುವ ಅಧ್ಯಾಯವಾದ ಆಪರೇಷನ್ ಎಲಿಫೆಂಟ್ ಕಾರ್ಯಾಚರಣೆಗಳ ಬಗ್ಗೆ ಮಾತಾಡೋಣ. ಅರ್ಜುನ ಅರಣ್ಯ ಇಲಾಖೆಯ ಬ್ರಹ್ಮಾಸ್ತ್ರನಾಗಿ ಬೆಳೆದಿದ್ದು ಹೇಗೆ, ರೌಡಿ ಆನೆಗಳ ಸಿಂಹ ಸ್ವಪ್ನವಾದದ್ದು ಹೇಗೆ, ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಕಾಡಿನ ವೀರ, ಆಪರೇಷನ್ ಎಲಿಫೆಂಟ್ನ ರಿಯಲ್ ಹೀರೋ, ದಿ ಮಾಸ್ಟರ್ ಅರ್ಜುನ. ಕರ್ನಾಟಕದ ಅರಣ್ಯ ಇಲಾಖೆಗೆ ಯಾವುದೇ ಪುಂಡಾನೆ ಅಥವಾ ಮದವೇರಿದ ರೌಡಿ ಆನೆಗಳ ಸಮಸ್ಯೆ ಎದುರಾದಾಗ ಅಧಿಕಾರಿಗಳಿಗೆ ಮೊಟ್ಟ ಮೊದಲು ನೆನಪಾಗುತ್ತಿದ್ದ ಹೆಸರೇ ಅರ್ಜುನ. ಕಾಡಚ್ಚಿನ ಗ್ರಾಮಗಳಲ್ಲಿ ಕಾಡಾನೆಗಳು ನುಗ್ಗಿ ಬೆಳೆ ನಾಶ ಮಾಡಿ ಮನುಷ್ಯರ ಜೀವಕ್ಕೆ ಕಂಟಕವಾದಾಗ ಅವುಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಸ್ಥಳಾಂತರಿಸುವುದು ಅರಣ್ಯ ಇಲಾಖೆಗೆ ಇರುವ ಅತಿ ದೊಡ್ಡ ಸವಾಲು. ಇಂತಹ ಪ್ರಾಣಾಪಾಯವಿರುವ ಮತ್ತು ಕ್ಲಿಷ್ಟಕರ ಕೆಲಸಗಳಿಗೆ ಅರ್ಜುನನೇ ಇಲಾಖೆಯ ಪಾಲಿನ ಅಂತಿಮ ಬ್ರಹ್ಮಾಸ್ತ್ರನಾಗಿದ್ದ. ಸುಮಾರು 6 ಟನ್ ತೂಕ, ದೈತ್ಯ ದೇಹ ಮತ್ತು ಗಗನಕ್ಕೇರುವಂತಹ ಗಾಂಭೀರ್ಯ ಹೊಂದಿದ್ದ ಅರ್ಜುನನಿಗೆ ಮದವೇರಿದ ಎಂತಹ ಬಲಿಷ್ಠ ಆನೆಗಳನ್ನಾದರೂ ಎದುರಿಸುವ ಅದಮ್ಯ ಧೈರ್ಯವಿತ್ತು. ಒಂದು ಆನೆಯನ್ನು ಸೆರೆ ಹಿಡಿಯಲು ಕಾಡೊಳಗೆ ಹೋಗುವುದು ಅಂದರೆ ಅದು ಯುದ್ಧಕ್ಕೆ ಹೋಗದಂತೆ. ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ಪೊದೆಯ ಮರೆಯಿಂದ ಆನೆ ಅಟ್ಯಾಕ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇಂತಹ ಸಂಕಷ್ಟದ ಸಮಯದಲ್ಲಿ ಇಡೀ ಕಾರ್ಯಾಚರಣೆಯ ನೇತೃತ್ವ ವಹಿಸಿದವನೇ ಈ ಅರ್ಜುನ. ಅವನ ಗತ್ತು ಎಷ್ಟಿತ್ತೆಂದರೆ, ಅರ್ಜುನ ಕಾಡಿನೊಳಗೆ ಬರುತ್ತಾನೆ ಅಂದರೆ ಸಾಕು, ಅಲ್ಲಿನ ಪರಿಸ್ಥಿತಿಯೇ ಬದಲಾಗುತ್ತಿತ್ತು. ಯುದ್ಧರಂಗದಲ್ಲಿ ಅರ್ಜುನನ ತಂತ್ರಗಾರಿಕೆ. ಅರ್ಜುನನ ವಿಶಿಷ್ಟ ಏನೆಂದರೆ, ಆತ ಕೇವಲ ಶಕ್ತಿಯನ್ನು ಮಾತ್ರ ಬಳಸುತ್ತಿರಲಿಲ್ಲ, ಅವನಲ್ಲಿ ಅಪಾರವಾದ ಬುದ್ಧಿವಂತಿಕೆ ಇತ್ತು. ಕಾರ್ಯಾಚರಣೆಯ ಸಮಯದಲ್ಲಿ ಕಾಡಾನೆಗಳು ಗರ್ಜಿಸುತ್ತಾ ದಾಳಿಗೆ ಮುಂದಾದಾಗ ಬೇರೆ ಕುಮ್ಕಿ ಆನೆಗಳು ಭಯದಿಂದ ಹಿಂದೆ ಸರಿಯುತ್ತಿದ್ದವು. ಆದರೆ ಅರ್ಜುನ, ಆತ ಬಂಡೆಯಂತೆ ಅಚಲವಾಗಿ ನಿಲ್ಲುತ್ತಿದ್ದ. ಕಾಡಾನೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಅರ್ಜುನನ ಆ ಒಂದೇ ನೋಟಕ್ಕೆ ಮದವೇರಿದ ಸಲಗಗಳು ಒಮ್ಮೆ ನಡುಗುತ್ತಿದ್ದವು. ಅರ್ಜುನನಿಗೆ ತನ್ನ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟ ಅರಿವಿತ್ತು. ಟ್ರ್ಯಾಂಕ್ಯುಲೈಸರ್ ಅಥವಾ ಅರಿವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಕಾಡಾನೆಗಳು ಅರೆಮದ್ದಿನಲ್ಲಿ ಎಲ್ಲೆಂದರಲ್ಲಿ ಓಡುತ್ತವೆ. ಆ ಸಮಯದಲ್ಲಿ ಅವುಗಳು ಎಲ್ಲಿಯೂ ಬೀಳದಂತೆ, ಪ್ರಾಣಾಪಾಯವಾಗದಂತೆ ತನ್ನ ದೈತ್ಯ ದೇಹದಿಂದ ಅಡ್ಡ ನಿಂತು ಸಮಾಧಾನಪಡಿಸುವ ಕಲೆ ಅರ್ಜುನನಿಗೆ ಸಿದ್ಧಿಸಿತ್ತು. ಸಕಲೇಶಪುರ, ಆಲೂರು ಮತ್ತು ಕೊಡಗಿನ ಭಾಗಗಳಲ್ಲಿ ನಡೆದ 100 ಕಾರ್ಯಾಚರಣೆಗಳಲ್ಲಿ ಅರ್ಜುನ ತನ್ನ ಶೌರ್ಯವನ್ನು ಸಾಬೀತುಪಡಿಸಿದ್ದಾನೆ. ಪುಂಡಾನೆಗಳನ್ನು ಸೊಂಡಿಲಿನಿಂದ ತಳ್ಳುವುದು, ದಂತಗಳಿಂದ ಒತ್ತಿ ಹಿಡಿಯುವುದು ಮತ್ತು ಅವುಗಳನ್ನು ಲಾರಿಗೆ ಹತ್ತಿಸುವವರೆಗೂ ಅರ್ಜುನ ತೋರುತ್ತಿದ್ದ ಶಿಸ್ತು ನಿಜಕ್ಕೂ ಅದ್ಭುತ.
ಅರ್ಜುನನ ಶೌರ್ಯಕ್ಕೆ ಕೇವಲ ಅರಮನೆಯ ಅಂಗಳವಲ್ಲ, ಹಾಸನದ ಬೆಟ್ಟಗುಡ್ಡಗಳಲ್ಲಿಯೂ ಸಾಕ್ಷಿಯಾಗಿದ್ದವು. ತನ್ನ ಅಂತಿಮ ದಿನಗಳಲ್ಲಿ ಹಾಸನ್ ವೈಲ್ಡ್ ಲೈಫ್ ಡಿವಿಷನ್ನ ಆಲೂರು, ಬೇಲೂರು, ಸಕಲೇಶಪುರ ಮತ್ತು ಎಳಸೂರು ವಲಯಗಳಲ್ಲಿ ನಡೆದ ಅತ್ಯಂತ ಸಂಕೀರ್ಣ ಕಾರ್ಯಾಚರಣೆಗಳಲ್ಲಿ ಅರ್ಜುನ ಮುಂಚೂಣಿಯಲ್ಲಿದ್ದ. ಅಲ್ಲಿ ಸೆರೆ ಹಿಡಿಯಬೇಕಾಗಿದ್ದ 9 ಪುಂಡಾನೆಗಳ ಪೈಕಿ ಬರೋಬ್ಬರಿ 6 ಆನೆಗಳನ್ನು ಅರಣ್ಯ ಇಲಾಖೆಗೆ ಯಶಸ್ವಿಯಾಗಿ ಹಿಡಿಯಲು ಅರ್ಜುನನ ದೈತ್ಯ ಶಕ್ತಿಯೇ ಕಾರಣವಾಗಿತ್ತು. ತನ್ನ ಪ್ರಾಣಕ್ಕೆ ಅಪಾಯವಿದೆ ಅಂತ ತಿಳಿದಿದ್ದರೂ ಸಾರ್ವಜನಿಕರ ರಕ್ಷಣೆಗಾಗಿ ಆತ ಎದೆಗುಂದದೆ ಹೋರಾಡಿದ್ದ. ಆದರೆ ವಿಧಿಯ ಆಟ. ಅದೇ ಸಕಲೇಶಪುರದ ಕಾಡಿನಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆಯ ದಾಳಿಯಲ್ಲಿ ಈ ಮಹಾವೀರ ಸಾವನ್ನಪ್ಪಿದ. ಸಾವಿನ ಕ್ಷಣದವರೆಗೂ ಆತ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದಿದ್ದು ಅವನ ಅಪ್ರತಿಮ ವೀರತ್ವಕ್ಕೆ ಹಿಡಿದ ಕೈಗನ್ನಡಿ. ಸ್ನೇಹಿತರೆ, ನಿಮಗೆ ರೌಡಿರಂಗನ ಬಗ್ಗೆ ಈಗಾಗಲೇ ಸಾಕಷ್ಟು ಗೊತ್ತಾಗಿದೆ. ರೌಡಿರಂಗನ ಸರಣಿಯಲ್ಲಿ ಅವನು ಸೆರೆ ಹಿಡಿದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೇವೆ. ಈ ರೌಡಿರಂಗನ ಕಾರ್ಯಾಚರಣೆಯಲ್ಲೂ ಅರ್ಜುನ ಭಾಗವಹಿಸಿದ್ದ. ನೀವೇನಾದರೂ ಆ ರೋಚಕ ಸಂಚಿಕೆಯನ್ನು ಮಿಸ್ ಮಾಡಿಕೊಂಡಿದ್ರೆ ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ರೌಡಿರಂಗನ ಕಾರ್ಯಾಚರಣೆ ಹಾಗೂ ಅರ್ಜುನನ ಸಾಹಸವನ್ನು ತಿಳಿಸಿಕೊಡುತ್ತೀನಿ. ಅಂದು ಮಾಗಡಿ ಮತ್ತು ಬನ್ನರ್ಘಟ್ಟ ಭಾಗದ ಜನರಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನವಾಗಿದ್ದ ಈ ಕಾಡಾನೆಯನ್ನು ಸೆರೆ ಹಿಡಿಯುವುದು ಅರಣ್ಯ ಇಲಾಖೆಗೆ ಅತಿ ದೊಡ್ಡ ಸವಾಲಾಗಿತ್ತು. ಅಂತಿಮವಾಗಿ 2016ರಲ್ಲಿ ರೌಡಿರಂಗನನ್ನು ಸೆರೆ ಹಿಡಿಯಲು ಇಲಾಖೆಯು ತನ್ನ ಬ್ರಹ್ಮಾಸ್ತ್ರವಾದ ಅರ್ಜುನನನ್ನು ಕಣಕ್ಕಿಳಿಸಿತು. ಈ ಕಾರ್ಯಾಚರಣೆ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ, ರೌಡಿರಂಗ ಅತ್ಯಂತ ವೇಗವಾಗಿ ಓಡುವ ಮತ್ತು ಆಕ್ರಮಣಕಾರಿ ಆನೆಯಾಗಿತ್ತು. ಅವನನ್ನು ಪತ್ತೆ ಹಚ್ಚಿದ ನಂತರ ಅವನನ್ನು ಸುತ್ತುವರಿಸಲು ಅರ್ಜುನನನ್ನು ನಿಯೋಜಿಸಲಾಗಿತ್ತು. ಮಾವುತ ದೊಡ್ಡಪ್ಪನ ಮಾರ್ಗದರ್ಶನದಲ್ಲಿ ಅರ್ಜುನ ಕಾಡಿನ ದಟ್ಟ ಪೊದೆಗಳ ನಡುವೆ ರಂಗವನ್ನು ಬೆನ್ನಟ್ಟಿದ. ರೌಡಿರಂಗ ಮದವೇರಿದ್ದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅರ್ಜುನ ತನ್ನ ಬೃಹತ್ ದೇಹದಿಂದ ಅವನ ಹಾದಿಯನ್ನು ತಡೆದನು. ರಂಗ ತಿರುಗಿ ದಾಳಿ ಮಾಡಲು ಬಂದಾಗ ಅರ್ಜುನ ಕಿಂಚಿತ್ತೂ ಅಲುಗಾಡದೆ ಬಂಡೆಯಂತೆ ನಿಂತು ಅವನನ್ನು ಮಣಿಸಿದನು. ಅಂತಿಮವಾಗಿ ರಂಗನಿಗೆ ಅರಿವಳಿಕೆ ಮದ್ದು ನೀಡಿದ ಮೇಲೆ ಅವನಿಗೆ ಓಡಾಡದಂತೆ ಮತ್ತು ಕೆಳಗೆ ಬೀಳದಂತೆ ಅರ್ಜುನ ತನ್ನ ದೈತ್ಯ ಶಕ್ತಿಯಿಂದ ಅವನನ್ನು ಒತ್ತಿ ಹಿಡಿದನು. ಅರ್ಜುನನ ಆ ದೈತ್ಯ ಬಲಕ್ಕೆ ರೌಡಿರಂಗ ಸಂಪೂರ್ಣವಾಗಿ ಶರಣಾಗಬೇಕಾಯಿತು. ರೌಡಿರಂಗ ಅಕ್ಷರಶಃ ಕಾಡಿನ ದೊರೆಯಂತೆ ವರ್ತಿಸುತ್ತಿದ್ದ ಆನೆ. ಆದರೆ ಅರ್ಜುನನ ಮುಂದೆ ಬಂದಾಗ ಆತನ ರೌಡಿಸಂ ನಡೆಯಲಿಲ್ಲ. ಅರ್ಜುನನ ತನ್ನ ದಂತಗಳಿಂದ ರಂಗನನ್ನು ನಿಯಂತ್ರಿಸುತ್ತಿದ್ದ ರೀತಿ ಕಂಡು ಅರಣ್ಯ ಅಧಿಕಾರಿಗಳೇ ಬೆರಗಾಗುತ್ತಿದ್ದರು. ಅಂದು ರಂಗನನ್ನು ಲಾರಿಗೆ ಹತ್ತಿಸುವವರೆಗೂ ಅರ್ಜುನನ ತೋರಿದ ತಾಳ್ಮೆ ಮತ್ತು ಶೌರ್ಯವೇ ಆ ಕಾರ್ಯಾಚರಣೆಯ ಯಶಸ್ಸಿಗೆ ಕಾರಣವಾಯಿತು. ಗಾಯಗಳೇ ಅವನ ಶೌರ್ಯದ ಪದಕಗಳು. ಅರ್ಜುನನ ಮೈ ಮೇಲೆ ನೀವು ಗಮನಿಸಿದರೆ ಅನೇಕ ಗಾಯದ ಗುರುತುಗಳಿದ್ದವು. ಇವುಗಳು ಕೇವಲ ಗಾಯಗಳಲ್ಲ, ಇವು ಅರ್ಜುನ ನಡೆಸಿದ ಯುದ್ಧಗಳ ವಿಜಯದ ಸಂಕೇತಗಳು. ಎಷ್ಟೋ ಬಾರಿ ಕಾರ್ಯಾಚರಣೆಯ ಸಮಯದಲ್ಲಿ ಕಾಡಾನೆಗಳು ಅರ್ಜುನನ ಮೇಲೆ ಹತಾಶೆಯಿಂದ ದಾಳಿ ಮಾಡಿದವು. ಅವುಗಳ ದಂತದ ಏಟುಗಳು ಅರ್ಜುನನ ದೇಹಕ್ಕೆ ತಗುಲಿದರೂ ಆತ ಕಿಂಚಿತ್ತೂ ನೋವು ತೋರಿಸಿಕೊಳ್ಳದೆ ತನ್ನ ಮಾವುತನನ್ನು ಕಾಪಾಡುತ್ತಿದ್ದ. ಒಮ್ಮೆ ಹಾಸನದ ಕಾಡಿನಲ್ಲಿ ಬಲಿಷ್ಠ ಕಾಡಾನೆಯೊಂದು ಅರ್ಜುನನಿಗೆ ನೇರವಾಗಿ ಡಿಕ್ಕಿ ಹೊಡೆಯಲು ಬಂದಿತ್ತು. ಅಂದು ಅರ್ಜುನ ತನ್ನ ಮುಂಗಾಲನ್ನು ಬಲವಾಗಿ ನೆಲಕ್ಕೆ ಊರಿ ಆ ದಾಳಿಯನ್ನು ತಡೆದ ರೀತಿ ಕಂಡು ಅಧಿಕಾರಿಗಳೇ ಆಶ್ಚರ್ಯಚಕಿತರಾದರು. ಅರ್ಜುನ ಇದ್ದಾನೆ ಅಂದರೆ ಅಧಿಕಾರಿಗಳಲ್ಲಿ ಒಂದು ರೀತಿ ಭರವಸೆ ಇರುತ್ತಿತ್ತು. ಅರ್ಜುನ ಇದ್ದಾನೆ, ಆನೆ ಇವತ್ತು ಸೆರೆಯಾಗೋದು ಗ್ಯಾರಂಟಿ ಅನ್ನೋ ಮಾತು ಇಲಾಖೆಯಲ್ಲಿ ಚಾಲ್ತಿಯಲ್ಲಿತ್ತು. ಈ ಎಲ್ಲ ಸಾಹಸಗಳ ಹಿಂದೆ ಇದ್ದಿದ್ದು ಅರ್ಜುನ ಹಾಗೂ ಅವನ ಮಾವುತ ದೊಡ್ಡಪ್ಪನ ನಡುವಿನ ಅಚಲವಾದ ನಂಬಿಕೆ. ದಟ್ಟ ಅರಣ್ಯದ ನಡುವೆ ಮುಳ್ಳಿನ ಕಂಟಿಗಳ ಮರೆಯಲ್ಲಿ ಕಾರ್ಯಾಚರಣೆ ನಡೆಯುವಾಗ ಮಾವುತರಿಗೆ ಅಪಾಯದ ಭೀತಿ ಸದಾ ಇರುತ್ತದೆ. ಆದರೆ ಅರ್ಜುನ ತನ್ನ ಮಾವುತನನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗಿಡ ಗಂಟೆಗಳು ಮಾವುತನಿಗೆ ತಗಲದಂತೆ ಸೊಂಡಲಿನಿಂದ ಸರಿಸುವುದು, ಮಾವುತನಿಗೆ ಅಪಾಯವಾಗದಂತೆ ಅಡ್ಡ ನಿಲ್ಲುವುದು ಅವನ ಅಭ್ಯಾಸವಾಗಿತ್ತು.
ದೊಡ್ಡಪ್ಪ ನೀಡುವ ಸಣ್ಣ ಧ್ವನಿಯ ಆಜ್ಞೆ ಅರ್ಜುನನಿಗೆ ವೇದವಾಕ್ಯವಾಗಿತ್ತು. ನಿಲ್ಲು ಅಂದರೆ ಬಂಡೆಯಂತೆ ನಿಲ್ಲುತ್ತಿದ್ದ, ನುಗ್ಗು ಅಂದರೆ ಗುಡ್ಡವನ್ನೇ ಉರುಳಿಸುವಂತೆ ಮುನ್ನುಗ್ಗುತ್ತಿದ್ದ. ಅರ್ಜುನ ಕೇವಲ ಅರಣ್ಯ ಇಲಾಖೆಯ ಆಸ್ತಿಯಾಗಿರಲಿಲ್ಲ, ಆತ ರೈತರ ಬೆಳೆಗಳನ್ನು ಕಾಪಾಡುವ ಸಂರಕ್ಷಕನಾಗಿದ್ದ. ಮಲೆನಾಡಿನ ಜನರಿಗೆ ಅರ್ಜುನನ ಮೇಲೆ ಎಷ್ಟು ಅಭಿಮಾನವಿತ್ತು ಅಂದರೆ ಆತ ಕಾರ್ಯಾಚರಣೆಗೆ ಬರ್ತಿದ್ದಾನೆ ಅಂದರೆ ಹಬ್ಬದಂತೆ ಸಂಭ್ರಮಿಸುತ್ತಿದ್ದರು. ಸ್ನೇಹಿತರೆ, ಅರ್ಜುನನ ಈ ಸಾಹಸಗಳು ಕೇವಲ ಕಥೆಯಲ್ಲ, ಅವುಗಳು ಅರಣ್ಯ ಇಲಾಖೆಯ ಇತಿಹಾಸದಲ್ಲಿ ದಾಖಲಾಗಿರುವ ಅಪ್ರತಿಮ ವೀರಗಾಥೆಗಳು. ರೌಡಿರಂಗನಂತಹ ಬಲಿಷ್ಠ ಆನೆಗಳನ್ನೇ ಮಣ್ಣಿಸಿದ ಅರ್ಜುನನ ಶೌರ್ಯದ ಮುಂದೆ ಎಂತಹ ಮದವೇರಿದ ಸಲಗಳು ಮಂಡಿ ಊರುತ್ತಿದ್ದವು. ಆದರೆ ಸ್ನೇಹಿತರೆ, ಸದಾ ಯುದ್ಧರಂಗದಲ್ಲಿ ಶತ್ರುಗಳ ಎದುರು ಗುದ್ದಾಡುತ್ತಿದ್ದ ಈ ದೈತ್ಯ ವೀರನ ಮೈಕಟ್ಟಿನ ಹಿಂದೆ ಒಂದು ಮೃದುವಾದ ಹೃದಯವಿತ್ತು. ಆ ಹೃದಯಕ್ಕೆ ಕೇವಲ ಪ್ರೀತಿಯ ಭಾಷೆ ಮಾತ್ರ ತಿಳಿದಿತ್ತು. ಅಷ್ಟು ದೊಡ್ಡ ಶಕ್ತಿಯನ್ನು ಕೇವಲ ಒಂದು ಸಣ್ಣ ಸನ್ನೆಯ ಮೂಲಕ ನಿಯಂತ್ರಿಸುತ್ತಿದ್ದ ಆ ಶಕ್ತಿ ಯಾವುದು? ಅವನನ್ನು ಮಗನಂತೆ ಸಲಹಿದ ಮಾವುತ ದೊಡ್ಡಪ್ಪನ ನಡುವಿನ ಆ ಅದ್ಭುತ ಬಾಂಧವ್ಯದ ಕಥೆ ಏನು? ಆ ಭಾವುಕ ಕ್ಷಣಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.